ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಇಂದು ವಿಚಾರಣೆಗೆ ಕೋರ್ಟ್ಗೆ ಆಗಮಿಸಲಿರುವ ದರ್ಶನ್ ಪವಿತ್ರ ಇಂದು ಮತ್ತೆ ಮುಖಾಮುಖಿಯಾಗಲಿರುವ ಕೊಲೆ ಆರೋಪಿಗಳು. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಲಿರುವ ಆರೋಪಿಗಳು. ಅರವತ್ತು ವರ್ಷಗಳ ಬಳಿಕ ಗುಜರಾತ್ನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ. ಇಂದಿನಿಂದ 2 ದಿನಗಳ ಕಾಲ ಬಿಜೆಪಿ ಭದ್ರಕೋಟೆಯಲ್ಲಿ ಎಐಸಿಸಿ ಅಧಿವೇಶನ. 2027ರ ಗುಜರಾತ್ ಹಾಗೂ ಮುಂದಿನ ವರ್ಷದಲ್ಲಿ ನಡೆಯಲಿರುವ ರಾಜ್ಯಗಳ ಚುನಾವಣೆಗಳ ಪೂರ್ವ ತಯಾರಿ ಬಗ್ಗೆ ಚರ್ಚೆ. ಸಿಎಂ ಪಟ್ಟಕ್ಕಾಗಿ ಸೋನಿಯಾ ಗಾಂಧಿ ಭೇಟಿಗೆ ಮುಂದಾದ ಡಿಕೆಶಿ. ಅಹಮದಾಬಾದ್ನಲ್ಲಿ ಎಐಸಿಸಿ ಅಧಿವೇಶನದಲ್ಲಿ ಭೇಟಿಗೆ ಪ್ಲಾನ್. ನಾಯಕತ್ವ ಕುರಿತು ಚರ್ಚಿಸಿ ಸೋನಿಯಾ ಮೂಲಕ ಸಿಎಂ ಪಟ್ಟಕ್ಕೆ ಒತ್ತಡ ತಂತ್ರ. ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ₹2 ಹೆಚ್ಚಳ. ತೈಲ ಕಂಪನಿಗಳಿಗೆ ಮಾತ್ರವೇ ತಟ್ಟಲಿದೆ ಹೆಚ್ಚಳದ ಬಿಸಿ. ಅಬಕಾರಿ ಸುಂಕ ಏರಿಕೆ ಮಾಡಿದ್ರೂ ಗ್ರಾಹಕರ ಮೇಲೆ ಹೊರೆಯಿಲ್ಲ. ಬೆಲೆ ಏರಿಕೆ ಬಿಸಿಯ ನಡುವೆ ಕೇಂದ್ರ ಸರ್ಕಾರ ಶಾಕ್. ಅಡುಗೆ ಸಿಲಿಂಡರ್ ಬೆಲೆಯಲ್ಲಿ ₹50 ಏರಿಕೆ. ಉಜ್ವಲ ಯೋಜನೆ ಮತ್ತು ಸಬ್ಸಿಡಿ ರಹಿತವಾಗಿರೋರಿಗೂ ಬೆಲೆ ಏರಿಕೆ ಬಿಸಿ. ಪೆಟ್ರೋಲಿಯಂ ಉತ್ಪನ್ನಗಳ ಸುಂಕ ಹೆಚ್ಚಿಸಿದ್ದಕ್ಕೆ ಕೇಂದ್ರದ ವಿರುದ್ಧ ಸಿಎಂ ಕಿಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿದಿದ್ರೂ ಸುಂಕ ಹೆಚ್ಚಿಸಿದ್ಯಾಕೆ? ಬಿಜೆಪಿ ನಾಯಕರೇ ಇದಕ್ಕೆ ಉತ್ತರಿಸಬೇಕು ಅಂತ ಸಿದ್ದರಾಮಯ್ಯ ಆಕ್ರೋಶ. ಸಿಎಂ ಬದಲಾವಣೆ ಕುರಿತ ಹೇಳಿಕೆ ಸಮರ್ಥಿಸಿಕೊಂಡ ಕಾಂಗ್ರೆಸ್ ಶಾಸಕ. ಡಿಸೆಂಬರ್ ಒಳಗೆ ಕುರ್ಚಿ ಖಾಲಿಯಾಗದಿದ್ರೆ ಕೇಳಿ. ಪರೋಕ್ಷವಾಗಿ ಸಿಎಂ ಬದಲಾವಣೆ ಶತಸಿದ್ಧ ಎಂದ ಬಸವರಾಜ್ ಶಿವಗಂಗಾ. ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಇಂದು ಪ್ರಕಟ. ಸುದ್ದಿಗೋಷ್ಠಿ ನಡೆಸಿ ರಿಸಲ್ಟ್ ಘೋಷಿಸಲಿರುವ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಮಧ್ಯಾಹ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯ. ಗೋವಾ ಪ್ರವಾಸಕ್ಕೆ ಹೋಗುವವರು ರಸ್ತೆ ಬದಿ ಅಡುಗೆ ಮಾಡುವಂತಿಲ್ಲ. ಸಿಲಿಂಡರ್ ದಿನಸಿ ಪದಾರ್ಥ ಒಯ್ಯಬಾರದೆಂದು ಗೋವಾ ಸರ್ಕಾರದಿಂದ ಹೊಸ ನಿಯಮ. ರಸ್ತೆ ಬದಿಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಿ ವಾಹನ ಸೀಸ್ ಮಾಡುವ ಎಚ್ಚರಿಕೆ. ಕಾಡಿನಿಂದ ತೋಟದ ಒಳಗೆ ಓಡಿದ ಹುಲಿ ಕಂಡು ಜನ ಕಕ್ಕಾಬಿಕ್ಕಿ. ಮೈಸೂರಿನ ಹುಣಸೇಗಾಲ ಬಳಿ ಕಾಣಿಸಿಕೊಂಡ ವ್ಯಾಘ್ರ. ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಕಾಣಿಸಿಕೊಂಡ ಹಿನ್ನೆಲೆ ಆತಂಕ. ಮಂಡ್ಯದ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಸಂಭ್ರಮ. ವಜ್ರಖಚಿತ ವೈರಮುಡಿ ಕಿರೀಟ ಆಭರಣಧಾರಿ ಚೆಲುವನಾರಾಯಣ ಸ್ವಾಮಿಯ ಕಂಡು ಭಕ್ತರು ಪುನೀತ. ಉತ್ಸವದಲ್ಲಿ ಎಚ್ಡಿಕೆ ಸಚಿವ ಚೆಲುವರಾಯಸ್ವಾಮಿ ಮುಖಾಮುಖಿ. ಚೀನಾದ ಮೇಲೆ ಹೆಚ್ಚುವರಿ ₹50 ಸುಂಕ ಘೋಷಿಸಿದ ಟ್ರಂಪ್. ಪ್ರತೀಕಾರದ ತೆರಿಗೆ ಹಿಂಪಡೆಯದಿದ್ರೆ ಸುಂಕ ಹೆಚ್ಚಿಸುವುದಾಗಿ ಎಚ್ಚರಿಕೆ. ಒಂದ್ ವೇಳೆ ಟ್ರಂಪ್ ಹೇಳಿದಂತಾದ್ರೆ ಚೀನಿ ಸರಕುಗಳ ಮೇಲೆ ಸಾರ್ವಕಾಲಿಕ ಗರಿಷ್ಠ 84% ಸುಂಕ ಹೆಚ್ಚಳ. ಟ್ರಂಪ್ ಎಫೆಕ್ಟ್ಗೆ ಭಾರತದ ಷೇರುಪೇಟೆಯಲ್ಲಿ ರಕ್ತಪಾತ. ಭಾರತದ ಅಗ್ರ 4 ಶ್ರೀಮಂತರ ಸಂಪತ್ತು 85,000 ಕೋಟಿ ಕುಸಿತ. ವಿಶ್ವದ ಷೇರುಪೇಟೆಗಳು ನಷ್ಟ. ಯುರೋಪ್ ಏಷ್ಯಾ ಮಾರ್ಕೆಟ್ ಪತನ. ಹಜ್ ಯಾತ್ರೆ ಆರಂಭಕ್ಕೂ ಮುನ್ನವೇ ಸೌದಿ ಅರೇಬಿಯಾ ಶಾಕ್. ಭಾರತ ಪಾಕಿಸ್ತಾನ ಸೇರಿ 14 ದೇಶಗಳ ನಾಗರಿಕರಿಗೆ ವೀಸಾ ನೀಡುವುದಕ್ಕೆ ತಾತ್ಕಾಲಿಕ ಬ್ರೇಕ್. ನೋಂದಣಿ ಇಲ್ಲದೆ ಜನ ಹಜ್ ಯಾತ್ರೆಯಲ್ಲಿ ಭಾಗವಹಿಸುವುದನ್ನು ತಡೆಯಲು ನಿರ್ಧಾರ. ಸಸ್ಯಾಹಾರಿ ಆರ್ಡರ್ ಮಾಡಿ ಮಾಂಸಾಹಾರಿ ಬಿರಿಯಾನಿ ತಿಂದ ಯುವತಿ. ಸ್ವಿಗ್ಗಿಯಿಂದ ಬಂದ ನಾನ್ ವೆಜ್ ಬಿರಿಯಾನಿ ತಿಂದು ಛಾಯಾ ಶರ್ಮಾ ಕಣ್ಣೀರು. ದೂರಿನ ಬೆನ್ನಲ್ಲೇ ಪಾರ್ಸೆಲ್ ಮಾಡಿದ ಅಂಗಡಿ ಮಾಲೀಕನ ಬಂಧನ. ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಬೆಂಗಾವಲು ಪಡೆಯಿಂದ ವಿಳಂಬ. ವಿಶಾಖಪಟ್ಟಣಂನಲ್ಲಿ 30 ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳಲು ವಿಫಲ. ಬಾಧಿತರಿಗೆ ಮರುಪರೀಕ್ಷೆ ನಿಗದಿಪಡಿಸಬೇಕೆಂದು ಪೋಷಕರ ಮನವಿ.
ವಾಂಖೆಡೆಯಲ್ಲಿ 10 ವರ್ಷಗಳ ಬಳಿಕ ಗೆದ್ದು ಬೀಗಿದ ಆರ್ಸಿಬಿ. ಹೈ ವೋಲ್ಟೇಜ್ ಪಂದ್ಯವನ್ನ 12 ರನ್ಗಳಿಂದ ಗೆದ್ದ ರಾಯಲ್ ಚಾಲೆಂಜರ್ಸ್. ಕೃನಾಲ್ ಪಾಂಡ್ಯ ಮಾರಕ ಬೌಲಿಂಗ್ ನೆರವಿನಿಂದ ಮುಂಬೈ ವಿರುದ್ಧ ಬೆಂಗಳೂರು ಗೆಲುವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.